ದಿಂಗಾಲೇಶ್ವರ ಸ್ವಾಮೀಜಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ. ಏನಂತ ನೋಡ್ತಾ ಹೋಗೋಣ. ದಿಂಗಾಲೇಶ್ವರ ಸ್ವಾಮೀಜಿಯವರ ಪ್ರಚೋದನಕಾರಿ ಭಾಷಣ ಏನಂತಪ್ಪ ಅಂದ್ರೆ, ನಮ್ಮ ಸಮಾಜದ ನಾಯಕರು ಮತ್ತು ಮಠಾಧಿಪತಿಗಳ ಕೈಗೆ ಆಯುಧ ಕೊಡಬೇಕು, ಆಯುಧ ಕೊಟ್ಟು ಮಠ ಮಾನ್ಯಗಳು ಗಣ್ಯರ ರಕ್ಷಣೆಯಾಗಬೇಕು. ಪುರಾಣದ ಮಾತೊಂದನ್ನು ಉಲ್ಲೇಖಿಸಿ ಆಯುಧ ಕೊಡಬೇಕು ಅಂತ ಸ್ವಾಮೀಜಿ ಹೇಳಿರುವಂತಹ ಹೇಳಿಕೆ. ನಮ್ಮ ಸಮಾಜದ ನಾಯಕರು ಮಠಾಧಿಪತಿಗಳ ಕೈಗೆ ಆಯುಧ ಕೊಡಬೇಕು, ಆಯುಧ ಕೊಟ್ಟು ಮಠ ಮಾನ್ಯಗಳ ರಕ್ಷಣೆಗೆ ನೀವು ನಿಂತ್ಕೊಳ್ಬೇಕು ಅನ್ನೋ ಕಿವಿ ಮಾತನ್ನ ಕೂಡ ಅವ್ರಿಗೆ ಹೇಳಬೇಕು. ಪುರಾಣದ ಮಾತನ್ನ ಉಲ್ಲೇಖಿಸಿ ಆಯುಧ ಕೊಡಬೇಕು ಅಂತ ಹೇಳಿದ್ದಾರೆ. ಮುಂದುವರೆದಂತೆ ಏನ್ ಹೇಳಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ. ದೇವಿಯ ಬಳಿ ಸ್ವತಂತ್ರ ಆಯುಧ ಇರಲಿಲ್ಲ, ಎಲ್ಲರೂ ಕೂಡ ಆಯುಧ ಕೊಟ್ಟ ಕಾರಣಕ್ಕೆ ದುಷ್ಟರ ಸಂಹಾರ ಮಾಡಿದ್ಲು ಆ ದೇವಿ. ಹೀಗಾಗಿ ಸದ್ಯ ಈ ಕಲಿಯುಗದಲ್ಲಿ ನಮ್ಮ ನಾಯಕರ ಕಡೆ ಒಬ್ಬೊಬ್ರು ಕೂಡ ಆಯುಧವನ್ನ ಕೊಡ್ಬೇಕು. ಸಮಾಜದ ಬಲಿಷ್ಠ ಅಂದ್ರೆ ಸಮಾಜದಲ್ಲಿ ಬಲಿಷ್ಠ ಆಗುವವರೆಗೂ ಕೂಡ ತೊಂದರೆ ಕೊಡೋ ಕೆಲಸ ಆಗ್ತಾ ಇರುತ್ತೆ. ಅಲ್ಲಿ ತನಕ ಆಯುಧ ಕೊಟ್ಟು ರಕ್ಷಣೆ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಸಮಾಜದಲ್ಲಿ ಯಾವ ಸ್ವಾಮಿ ಬಹಳಷ್ಟು ಬಲಿಷ್ಠನಾಗಿ ಎದ್ದು ಹೇಳ್ತಾನೆ, ಅವತ್ತಿನ ಆತನಿಗೆ ನೂರಾರು ತರದ ಅಪವಾದಗಳು, ಆತನಿಗೆ ನೂರಾರು ತರದ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಒಂದು ವ್ಯವಸ್ಥೆ ಈ ನಾಡಿನಲ್ಲಿದೆ. ಮಠಾಧಿಪತಿಗಳಿಗೂ ಅದು ತಪ್ಪಿದ್ದಲ್ಲ. ಹಾಗೆ ಕರ್ನಾಟಕದ ಬಹುಸಂಖ್ಯಾತ ಲಿಂಗಾಯತ ಮಠಾಧಿಪತಿಗಳನ್ನ ತೇಜೋವಧೆ ಮಾಡಿ ಅವರನ್ನು ಬಹಳ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸಗಳು ಈ ರಾಜ್ಯದಲ್ಲಿ ಬಹಳ ವ್ಯವಸ್ಥಿತ ರೀತಿಯೊಳಗೆ ನಡೀತಾವ. ಅದನ್ನು ಯಾರು ಒಪ್ಕೊಂಡ್ಬಿಡ್ತಾರ ದುರಂತ ಅಂದ್ರೆ ಮೊದಲಿಗೆ ಲಿಂಗಾಯತರೇ ಒಪ್ಕೊಂಡ್ಬಿಡ್ತಾರ. ಅದು ಬಹಳ ದೊಡ್ಡ ದುರಂತ. ಅದರ ಹಿನ್ನೆಲೆಯಲ್ಲಿ ಯಾರು ಅರ್ಥ ಮಾಡುವ ಪರಿಸ್ಥಿತಿ ಒಳಗಿಲ್ಲ. ಬಹುಸಂಖ್ಯಾತ ನಮ್ಮ ಪ್ರತಿಷ್ಠಿತ ಮಠಗಳನ್ನು ನಾಶ ಮಾಡುವುದರ ಜೊತೆಗೆ ಎರಡನೇ ಹಂತವಾಗಿ ನಮ್ಮ ಸಮಾಜದ ಪ್ರತಿಷ್ಠಿತ ಗಣ್ಯರನ್ನ ರಾಜಕೀಯವಾಗಿ ನಾಶ ಮಾಡುವಂತಹ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ ನಡೆಯುತ್ತೆ. ಈ ಸಮಾಜ ಅನ್ನುವಂತಹ ಕಟ್ಟಡದ ಕಂಬಗಳು ಅಂತಂದ್ರೆ ಒಂದನೇದಾಗಿ ಮಠಾಧಿಪತಿಗಳು, ಎರಡನೇದಾಗಿ ಜಗದೀಶ್ ಶೆಟ್ಟರಂತಹ ಲಿಂಗಾಯತ ನಾಯಕರುಗಳು. ಎಲ್ಲಿಯವರಿಗೆ ಕಂಬಗಳು ಗಟ್ಟಿರ್ತಾವೆ ಅಲ್ಲಿಯವರಿಗೆ ಕಟ್ಟಡ ಗಟ್ಟಿರ್ತದೆ. ಅದಕ್ಕಾಗಿ ಕಂಬಕ್ಕೆ ಗಟ್ಟಿ ಆಗಲಾರನ್ನು ನೋಡಿಕೊಳ್ಳುವಂತಹ ಒಂದು ಜಾಣ್ಮೆ ಸಮಾಜಕ್ಕಾಗಬೇಕು ಅನ್ನುವಂತಹ ಒಂದು ವಿಚಾರವನ್ನ ಬರುವ ದಿನಮಾನದಲ್ಲಿ ಎಚ್ಚರಗೊಳ್ಳುವ ಕಾಲ ಸನ್ನಿಹಿತವಾಗಿದೆ. ಆ ದೇವಿ ಪುರಾಣದಲ್ಲಿ ಏನು ಘಟನೆ ಬರ್ತದೆ ಅಂತಂದ್ರೆ, ದೇವಿಗೆ ಏನು ಸ್ವತಂತ್ರ ಆಯುಧ ಯಾವೂ ಇದ್ದಿಲ್ಲ. ಆದ್ರೆ ದೇವಿ ರಾಕ್ಷಸರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಒಂದೊಂದು ಆಯುಧಗಳ, ಬ್ರಹ್ಮ ಒಂದು ಕೊಟ್ಟ, ವಿಷ್ಣು ಒಂದು ಕೊಟ್ಟ, ರುದ್ರವನ್ನು ಕೊಟ್ಟ, ಇನ್ನೊಬ್ಬ ಒಂದು ಕೊಟ್ಟ, ಎಲ್ಲರೂ ಒಂದೊಂದು ಆಯುಧಗಳನ್ನು ಕೊಟ್ಟಿದ್ದಕ್ಕೆ ದುಷ್ಟರ ಸಂಹಾರವನ್ನ ದೇವಿ ಮಾಡಿದ್ರು ಅನ್ನುವಂತಹ ಒಂದು ಕಥೆ ದೇವಿ ಪುರಾಣದಲ್ಲಿ ಬರ್ತದೆ. ಅದನ್ನು ಹೇಳಿಕೊಳ್ಳುವ ಕಾರಣ ಏನು ಅಂತಂದ್ರೆ, ನಮ್ಮ ನಾಯಕರ ಕೈಯಲ್ಲಿ, ನಮ್ಮ ಸಮಾಜದ ಪ್ರತಿಷ್ಠಿತ ದಿಟ್ಟರಾಗಿರ್ತಕ್ಕಂಥ ಮಠಾಧಿಪತಿಗಳ ಕೈಯಲ್ಲಿ ಒಬ್ಬೊಬ್ಬರು ಒಂದೊಂದು ಆಯುಧಗಳನ್ನು ಕೊಟ್ಟು. ಇದೀಗ ರಾಜ್ಯ ರಾಜಕೀಯದಲ್ಲಿ ಒಂದು ಅಚ್ಚರಿ ಬೆಳವಣಿಗೆ ನಡೆದಿದೆ, ನೋಡ್ತಾ ಹೋಗೋಣ. ಬಿಜೆಪಿ ಹೈಕಮಾಂಡ್ ಬಳಿಗೆ ಹೋಗ್ತಾ ಇದ್ದಾರೆ ರಾಜ್ಯ ಬಿಜೆಪಿಯ ಇಬ್ಬರು ನಾಯಕರು. ಬಹುದಿನದ ಬಳಿಕ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ಹಿಂದೂ ಫೈರ್ ಬ್ರ್ಯಾಂಡ್ಸ್ ನಾಯಕರು. ಒಬ್ರು ಸಂಸದ ಅನಂತ್ ಕುಮಾರ್ ಹೆಗಡೆ, ಮತ್ತೊಬ್ರು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್. ಅನಂತ್ ಕುಮಾರ್ ಹೆಗಡೆ ಅವರ ಸದ್ದು ಇರ್ಲಿಲ್ಲಪ್ಪ ಇತ್ತೀಚೆಗೆ, ಸ್ವಲ್ಪ ಅಂದ್ರೆ ಅಷ್ಟೊಂದೆಲ್ಲೂ ಹೇಳಿಕೆ ಕೊಡುವಂಥದ್ದೇನೋ ಆಗ್ತಾ ಇರ್ಲಿಲ್ಲ. ಬಟ್ ಅವರು ಮತ್ತು ಯತ್ನಾಳ್ ಇಬ್ಬರು ಕೂಡ ಸೇರಿ ಡೆಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅನಂತ್ ಕುಮಾರ್ ಹೆಗಡೆ ಅವರು ಸದ್ಯ ಮೆಂಬರ್ ಆಫ್ ದಿ ಲೋಕಸಭಾ, ಯತ್ನಾಳ್ ಅವರು ಶಾಸಕರು ಬಿಜೆಪಿಯಲ್ಲಿ. ಯತ್ನಾಳ್ ಅವರ ನಡೆ ರಾಜ್ಯ ಬಿಜೆಪಿಯ ನಾಯಕರಿಗೆ ಒಂದ್ ರೀತಿ ಇರ್ಸು ಮುರ್ಸು ತರಿಸ್ತಾ ಇರುವಂತದ್ದಂತೂ ಸುಳ್ಳಲ್ಲ. ಯಾಕಂದ್ರೆ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ. ಸ್ವಪಕ್ಷದವರಿಗೆ ಒಂದ್ ರೀತಿ ಮುಜುಗರ ತರುವಲ್ಲಿ ಯತ್ನಾಳ್ ಅವರು ಯಾವಾಗ್ಲೂ ಎತ್ತಿದ ಕೈ. ಅದರಲ್ಲೂ ಈಗ ಎರಡೂ ಸ್ಥಾನಗಳು, ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷ ಸ್ಥಾನ ಎರಡೂ ಕೈ ತಪ್ಪಿದ್ರಿಂದ ಅವ್ರಿಗೆ ಕೋಪ ಒಂದ್ ರೀತಿ ನೆತ್ತಿಗೇರ್ದಂಗೆ ಇದೆ. ಹಾಗಾಗಿ ಹೋಗಿ ಬಂದು ಎಲ್ಲ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ, ಅವ್ರು ಡೆಲ್ಲಿಗೆ ಹೋಗ್ತಾರೆ ಅನ್ನೋ ಒಂದು ಮಾತಿತ್ತು, ಹೋಗ್ತಿರೋದು ಹೌದು. ಆದ್ರೆ ಅವ್ರ ಜೊತೆಗೆ ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇಬ್ರು ಒಟ್ಟಿಗೆ ಹೋಗ್ತಾ ಇರೋದು ಯಾವ ಕಾರಣಕ್ಕೆ?
ಇಲ್ಲಿ ತನಕ ಅನಂತ್ ಕುಮಾರ್ ಹೆಗ್ಡೆ ಅವರ ಸುದ್ದಿ ಅಷ್ಟೊಂದು ಸದ್ದು ಮಾಡ್ತಾ ಇರಲಿಲ್ಲ. ಇತ್ತೀಚೆಗೆ ಬಹಳ, ಅದರಲ್ಲೂ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕಂಡು ಬಂದ ನಂತರ ತುಂಬಾ ಸೈಲೆಂಟ್ ಆಗಿದ್ರು ಹೆಗ್ಡೆ ಅವರು, ಅನಂತ್ ಕುಮಾರ್ ಹೆಗ್ಡೆ ಅವರು. ಬಟ್ ಈಗ ಇಬ್ರು ಸೇರ್ಕೊಂಡು, ಇಬ್ರು ಹಿಂದೂ ಫೈರ್ ಬ್ರ್ಯಾಂಡ್, ಅದರಲ್ಲಿ ಅನುಮಾನನೇ ಬೇಡ, ಒಟ್ಟಿಗೆ ಹೋಗ್ತಾ ಇರೋದು ಬಹಳ ಕುತೂಹಲವನ್ನ ಮನೆ ಮಾಡಿದೆ.